ನಾವು ರಷ್ಯಾದಿಂದ ಆಯಿಲ್ ಪೂರ್ಣವಾಗಿ ತಗೊಂಡಿಲ್ಲ. ಇದಕ್ಕೆ ಬಿಜೆಪಿ ನಾಯಕರು ಉತ್ತರ ಕೊಡಬೇಕು. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ. 50% ಆಯಿಲ್ ನೈರಾ ಇಂಡಸ್ಟ್ರಿ ಆಮದು ಮಾಡ್ತಾ ಇದೆ. ಈ ನೈರಾ ಇಂಡಸ್ಟ್ರಿ ಅಂಬಾನಿ ಅವ್ರ ಕಂಪನಿ. ಕೇಂದ್ರ ಕಡಿಮೆ ದರದಲ್ಲಿ ತಂದು ಜನರಿಗೆ ಅನುಕೂಲ ಮಾಡಬೇಕು. ಆದರೆ ಖಾಸಗಿ ಕಂಪನಿಗೆ 1 ಲಕ್ಷ ಕೋಟಿ ಲಾಭ ಮಾಡಿಸಿದ್ದಾರೆ. ಇದು ದೇಶದ ಜನರಿಗೆ ಅರ್ಥ ಆಗಬೇಕು. ಒಂದು ಖಾಸಗಿ ಕಂಪನಿಗೆ ಲಾಭ ಮಾಡಿ ಭಾರತ ಮಾತಾ ಕಿ ಜೈ ಅಂತಾರೆ. ಇದಕ್ಕೆ ಉತ್ತರ ಯಾರು ಕೊಡಬೇಕು? ರಷ್ಯನ್ ಆಯಿಲ್ ಆಮದು ಮಾಡಿಕೊಂಡ ಲಾಭ ದೇಶಕ್ಕೆ ಕೊಟ್ರ ಇವರು? ಅಂಬಾನಿ ಈ ದೇಶಕ್ಕೆ ಏನಾದರೂ ಲಾಭ ಮಾಡಿದಾರಾ? ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಬಿಜೆಪಿಯವರಿಗೆ ಪ್ರಶ್ನೆ ಹಾಕಿದ್ದಾರೆ. ರಷ್ಯಾದಿಂದ ಏನು ಆಯಿಲ್ ತಗೊಂಡಿವಲ್ಲ, ಪೂರ ಭಾರತ ಸರ್ಕಾರ ತಗೊಂಡಿಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ, ಇದು ಬಿಜೆಪಿಯವರು ಉತ್ತರ ಕೊಡಬೇಕು. ಕೇಂದ್ರ ಸರ್ಕಾರ ಏನು ಆಯಿಲ್ ಇಂಪೋರ್ಟ್ ಮಾಡ್ತು, 50% ಅಷ್ಟು ಆಯಿಲು ನೈರಾ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು ಅಂಬಾನಿಯವರು ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಕೇಂದ್ರ ಸರ್ಕಾರ ದೇಶ ಇಂಪೋರ್ಟ್ ಮಾಡ್ಕೊಂಡು ಕಮ್ಮಿ ರೇಟ್ನಲ್ಲಿ ಜನಕ್ಕೆ ಅನುಕೂಲ ಮಾಡಿದ್ರೆ ಓಕೆ. ಪ್ರೈವೇಟ್ ಕಂಪ್ನಿಗಳಿಗೆ ಲಾಭ ಸುಮಾರು 1 ಲಕ್ಷ ಕೋಟಿ ಮಾಡಿದ್ದಾರೆ. 1 ಲಕ್ಷ ಕೋಟಿಯಷ್ಟು ಲಾಭ ಅಂಬಾನಿ ಏನು ನಮ್ಮ ರಿಫೈನರೀಸ್ ಇದೆ, ನಾವೇನು ಆಯಿಲ್ ಇಂಪೋರ್ಟ್ ಮಾಡ್ತೀವಿ, ಅವರಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ಟ್ರಂಪ್ ಹೇಳ್ತಾ ಇರ್ತಕ್ಕಂಥ ನಾನು ಟ್ಯಾರಿಫ್ ಜಾಸ್ತಿ ಮಾಡ್ತೀನಿ ಅಂತೇಳಿ ಟ್ಯಾರಿಫ್ ಜಾಸ್ತಿ ಮಾಡ್ದ. ಈಗ ಅದೇ ಟ್ರಂಪ್ ಟ್ಯಾರಿಫ್ ಜಾಸ್ತಿ ಮಾಡಿದ್ಮೇಲೆ ಅಲ್ಲಿಂದ ವಿಡ್ರಾ ಮಾಡ್ಕೊಂಡು ಅಂಬಾನಿಯವರು ಇವತ್ತು ವೆನೆಜುವೆಲಾದಿಂದ ಇದೇ ಅಂಬಾನಿಯವರು ತರ್ತಾ ಇದ್ದಾರೆ. ಏನು ಹೇಳ್ತಾ ಇದೀವಿ ಅಂತಂದ್ರೆ, ಇದು ದೇಶಕ್ಕೆ ಅರ್ಥ ಆಗಬೇಕು. ಒಂದು ಸ್ವಂತ ಕಂಪ್ನಿಗೆ, ಪ್ರೈವೇಟ್ ಕಂಪ್ನಿಗೆ 1 ಲಕ್ಷ ಕೋಟಿ ಲಾಭ ಮಾಡಿ ದಿನ ಬೆಳಿಗ್ಗೆ ಇದ್ರೆ ಭಾರತ್ ಮಾತಾ ಕಿ ಜೈ ಅಂತ ಏನು ಭಾಷಣ ಮಾಡ್ಕೊಂಡು ತಿರುಗಾಡ್ತಾರಲ್ಲ, ಇದಕ್ಕೆ ಉತ್ತರ ಯಾರು ಕೊಡಬೇಕು? ವೈ ಡಿಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲೋ ಮಿಸ್ಟರ್ ಅಂಬಾನಿ